ನೋಡ್ಬೋದು. ಇವಾಗ ಸದ್ಯಕ್ಕೆ ಏನು ಮಾಡ್ತಿದ್ದೀವಪ್ಪ ಅಂದರೆ ನೋಡ್ಬೋದು, ಇಲ್ಲ ಅರ್ಥ ಆಯ್ತು ಏನು ಮಾಡ್ತಿದ್ದೀವಿ ಅಂತ. ಅಡುಗೆ ಮಾಡ್ತಾಯಿದ್ದೀವಿ, ಕೆಳಗೆಲ್ಲ ಹಾಸ್ಕೊಂಬಿಟ್ಟು. ಕಡಲೆ ಬೀಜ ಜಾಸ್ತಿ ಇದ್ದಾವೆ. ಅಂಕಲ್ ಹೆಂಗೆ ಟೇಸ್ಟು? ಸೂಪರ್. ಮನೆ ಊಟಕ್ಕಿಂತ ಚೆನ್ನಾಗಿ. ಹಾಂ, ಇದ್ರಾಗು ಬಾಳೆ ಎಲೆಗೆ ಹಾಕೊಂಡು ತಿಂತಾ ಇರೋದಕ್ಕೆ ಇದ್ರ ಟೇಸ್ಟೇ ಬೇರೆ, ನೆಕ್ಸ್ಟ್ ಲೆವೆಲ್ಲಾಗ ಐತೆ. ನೋಡಿ ಎಷ್ಟು ಫಾಸ್ಟಾಗಿ ಕಟ್ ಮಾಡ್ತಾರೆ ಅಂದರೆ ಇವಾಗ ನೋಡ್ರಿ. ಲೋಡಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಆಯಿತು. ಈ ಥರ ಮೇಲ್ಗಡೆ ಎಲ್ಲ ಬಾಳೆ ಎಲೆ ಇದಾಕಿದ್ದಾರೆ, ತಗೊಂಬಂದು ಕಟ್ ಮಾಡ್ಕೊಂಡು. ಏನು ಮಾಡೋಕ್ಕಾಗಲ್ಲ, ಕಚ್ಚಾ ಮಾಲ್ ಹೊಡಿಯೋರೆಲ್ಲ ಇಂಥ ರೋಡ್ಗಳಿಗೆ ಹೊಡಿಲೇಬೇಕು, ನಾವು ಗಾಡಿಗಳು ತರಲೇಬೇಕು. ರಾಜಸ್ಥಾನ್ ಕೋಟಾ RTO ನೋಡ್ಬೋದು, ಇಲ್ಲಿ ಗಾಡಿಗಳು ಅಡ್ಡ ಆಗ್ತಾವ್ರೆ ಹಿಂದೆಗಡೆ. ಅದು ಮಿರರಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್. ಅಂದರೆ ನಿನ್ನೆ ಮಧ್ಯಾಹ್ನ ಬಂದ್ಬಿಟ್ಟು ಇಲ್ಲಿ ಊಟ ಮಾಡಿ ನಿನ್ನೆ ನೈಟೆಲ್ಲ ಇಲ್ಲ ರೆಸ್ಟ್ ಮಾಡಿದ್ವಿ. ಇವಾಗ ಬೆಳಗ್ಗೆ ಎದ್ದಿದ್ದೀವಿ. ನಿನ್ನೆ ಮಧ್ಯಾಹ್ನ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ, ಈ ಬಂಕ್ ಹತ್ರ ಬಂದವ್ರು ನಾವು. ಸದ್ಯಕ್ಕೆ ಇಲ್ಲಿವರೆಗೂ ಇಲ್ಲೇ ಇದ್ದೀವಿ. ಎಷ್ಟು ಗಾಡಿಗಳಿದಾವೆ ನೋಡ್ರಿ, ಹಿಮಾಚಲ್ ಜಮ್ಮು ಗಾಡಿಗಳು, ಪಂಜಾಬ್ ಗಾಡಿಗಳು ಆ ಕಡೆ ಎಲ್ಲ ಇದ್ದಾವೆ. ಸಂದೀಪಡ ಡೈಲಿ ಎಷ್ಟು ಗಾಡಿ ಲೋಡ್ ಆಗ್ತವೆ ಇಲ್ಲಿ? ಡೈಲಿ ಒಂದು 40-50 ಗಾಡಿ ಲೋಡ್ ಆಗ್ತವೆ ಏರಿಯಾದಾಗೆ. ನೋಡ್ಬೋದು ಎಷ್ಟು ಗಾಡಿ ನಿಂತಿದ್ದಾವೆ ಅಂತ. ಫೈನಲ್ ಆಗಿ ಹಿಮಾಚಲ್ಗೆ ಲೋಡ್ ಸೆಟ್ ಆಗೈತೆ ನಮ್ಮದು. ಇವಾಗ ಹೋಗ್ಬೇಕು ಲೋಡ್ಗೆ. 6 ಗಂಟೆಗೆ ಎದ್ದು ಬನ್ನಿ ಅಂತ ಹೇಳಿದ್ರು. ಆಲ್ರೆಡಿ ಇಲ್ಲೇ 6:60 ಆಯಿತು. ಇವಾಗ ಇಲ್ಲಿಂದ ನಾನ್ ಸ್ಟಾಪಾಗಿ ಒಂದು 6 ಕಿಲೋಮೀಟರ್ ಸಾವದಾಗ ಹೋಗ್ಬೇಕು. ಸಾವದಿಂದ ಬೈಪಾಸಲ್ಲಿದ್ದೀವಿ ಅಷ್ಟೇ. ಇಲ್ಲಿಂದ ಇವಾಗ ಸಾವದಾಗ ಹೋಗ್ಬಿಟ್ಟು ಅಲ್ಲಿಂದ ಒಂದು 10-20 ಕಿಲೋಮೀಟರ್ ಕರ್ಕೊಂಡು ಹೋಗ್ಬೋದು. ಹೆಚ್ಚು ಕಮ್ಮಿ ಒಂದು 40-50 ಕಿಲೋಮೀಟ್ರ್ ಮಾರ್ಜಿನ್ ಇರುತ್ತೆ. 50 ಕಿಲೋಮೀಟರ್ ಒಳಗೆ ಎಲ್ಲಿ ಬೇಕಾದ್ರೂ ಲೋಡ್ ಮಾಡ್ಬೋದು. ಅವರು ಎಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಪಾರ್ಟಿ ಹೇಳ್ದಂಗೆ ಇಲ್ಲೇ 1 ಕಿಲೋಮೀಟರ್ 2 ಕಿಲೋಮೀಟರ್ಗೆ ನಿಮ್ಮ ಗಾಡಿ ಲೋಡ್ ಆಗ್ಬೋದು. ಅದೃಷ್ಟ ಚೆನ್ನಾಗಿದ್ರೆ ಅಂದವ್ರೆ. ನೋಡೋಣ, ಹೋಗೋಣ, ಹೆಂಗಾಗುತ್ತೆ ಹಂಗೆ ಮಾಡೋಣ. ಬಟ್ ಫಸ್ಟ್ ಇಲ್ಲಿಂದ ಹೋಗಿ ಲೇಬರ್ನ ಕರ್ಕೊಂಬರ್ಬೇಕು. ಲೇಬರ್ ಹತ್ರ ಹೋಗೋಣ. ಅಲ್ಲಿಂದ ಇಲ್ಲಿ ಕಾರ್ಟೂನ್ ಬಾಕ್ಸ್ ಹಾಕೋಣಕ್ಕೆ ಬಂದೀವಿ. ನೋಡ್ಬೋದು ಇಲ್ಲಿ ಕಾರ್ಟೂನ್ ಬಾಕ್ಸ್ ಹಾಕ್ತಿದ್ದಾರೆ ಆಲ್ರೆಡಿ ಗಾಡಿಗೆ. ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಇನ್ನೊಂದು 10 ನಿಮಿಷಕ್ಕೆ ಲೋಡ್ ಮಾಡಾಕ್ತಾರೆ. ಇಲ್ಲಿಂದ ತೋಟಕ್ಕೆ ಕರ್ಕೊಂಡು ಹೋಗ್ತಾರೆ. ಹೋಗೋಣಂತೆ. ಸಂದೀಪಣ್ಣ ಹಿಂಗೆ ನಿದ್ದೆ ಕಣ್ಣಾಗಿದ್ದೀರಿ? ಇನ್ನು ನಿದ್ದೆ ಆಗಿಲ್ವೇನು ಸ್ವಾಮಿ? ಇವಾಗ ಆಯ್ತೇನು ಸ್ವಾಮಿ? ಇವಾಗ ಇಲ್ಲಿಂದ ಲೋಡ್ಗೆ ಹೋಗ್ಬೇಕು. ಎಷ್ಟು ಗಾಡಿ ಲೋಡ್ ಆಗ್ತಾ ಇದೆ ನೋಡ್ರಿ. ಇಲ್ಲೆಲ್ಲ ಅಲ್ಲಿ ಇಲ್ಲಿ ಆ ಕಡೆ ಸೈಡಲ್ಲಿ ಸಖತ್ ಗಾಡಿಗಳು ಲೋಡ್ ಆಗ್ತವೆ. ಡೈಲಿ ಒಂದು 100-150 ಗಾಡಿ ಲೋಡ್ ಆಗ್ಬೋದೇನಪ್ಪಲ್ಲ ಇಲ್ಲಿ? ಒಂದು 50 ಕಡೆ ಇಲ್ಲಿ ನೋಡಿರೋ 150 ಟ್ರಾನ್ಸ್ಪೋರ್ಟ್. ಸಖತ್ ಗಾಡಿ ಲೋಡ್ ಆಗ್ತಾವೆ ಬರೋ ಇಲ್ಲಿ. ಕಾರ್ಟೂನ್ ಎಲ್ಲ ಹಾಕೊಂಡ್ಬಿಟ್ಟು ಅಲ್ಲಿಂದ ಡೈರೆಕ್ಟಾಗಿ ಹೊಲಕ್ಕೆ ಬಂದಿದ್ವಿ. ಆಲ್ರೆಡಿ ತೋಟದಲ್ಲೇ ಕುಂತಿದ್ವಿ. ನೋಡ್ಬೋದು ಇಲ್ಲಿ ಬಾಳೆಕಾಯಿ ತೋಟ ಹಿಂದೆಗಡೆ ಇದೆ. ಏನಪ್ಪ ಮಾಡ್ತಿದ್ವಿ ಅಂದರೆ ಗಾಡಿ ನೋಡ್ರಿ ಅಲ್ಲಿ ನಿಂತೈತೆ. ಗಾಡಿ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಲೋಡ್ ಮಾಡೋಕ್ಕೆ. ನೋಡ್ಬೋದು ಇವಾಗ ಸದ್ಯಕ್ಕೆ ಏನು ಮಾಡ್ತಿದ್ದೀವಪ್ಪ ಅಂದರೆ ನೋಡ್ಬೋದು, ಇಲ್ಲ ಅರ್ಥ ಆಯ್ತು ಏನು ಮಾಡ್ತಿದ್ದೀವಿ ಅಂತ. ಅಡುಗೆ ಮಾಡ್ತಾಯಿದ್ದೀವಿ, ಕೆಳಗೆಲ್ಲ ಹಾಸ್ಕೊಂಬಿಟ್ಟು. ಅನ್ನಕ್ಕೆ ರೈಸ್ ಇಟ್ಟಿದ್ದೀವಿ. ಪುಳಿಯೋಗರೆ ಪ್ಯಾಕೆಟ್ ತಂದಿದ್ದೀವಿ. ಪುಳಿಯೋಗರೆ ಮಾಡೋಣ ಇವತ್ತು ಅಂತ. ತರಕಾರಿ ಏನಿಲ್ಲ, ಹಂಗಾಗಿ ಪುಳಿಯೋಗರೆನೇ ಗಟ್ಟಿ. ಅಂಕಲ್ ಗಾಡಿಲೇ ಇದ್ದಾರೆ, ಇನ್ನು ಕುಂತಿದ್ದಾರೆಲ್ಲ ಆರಾಮಾಗಿ. ನೋಡೋಣ, ಒಂದು 2 ಗಂಟೆ ಅಷ್ಟೇ ಲೋಡ್ ಕೂಡ ಆಗ್ಬಿಡ್ಬೋದು. ಅಷ್ಟೊತ್ತಿಗೆ ಪುಳಿಯೋಗರೆ ಎಲ್ಲ ತಂದಿದ್ದೀವಿ. ಕಡಲೆ ಬೀಜ, ಮೆಣಸಿನ್ಕಾಯಿ ಎಲ್ಲ ಐಟಮ್ ಐತೆ. ಬಟ್ ತರಕಾರಿ ಒಂದಿಲ್ಲ ಅಷ್ಟೇ. ಆಯಿಲು ಎಲ್ಲ ತಗೊಂಬಂದಿದ್ದೀವಿ. ಅಲ್ಲೇ ಹಿರಿಯೂರಲ್ಲೇ ತಂದಿದ್ದೀವಿ ಎಲ್ಲನೂ. ಈಗ ಸದ್ಯಕ್ಕೆ ಅಡುಗೆ ಮಾಡ್ಕೊಂಡು ಟಿಫನ್ ಮಾಡ್ಕೊಳ್ಳೋಣ. ಆಮೇಲೆ ನೋಡೋಣ ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ, ಹೆಂಗೆ ಕತೆ ಅಂತ. ಏನು ಸಂದೀಪಣ್ಣ ಹೆಂಗೈತೆ ಬಾಳೆಕಾಯಿ? ಸಿಗಲ್ಲ ಹಣ್ಣಾಗಿರೋವು ಇಲ್ಲಿ. ಗಾಡಿಗೆ ಲೋಡ್ ಮಾಡಿದ್ಮೇಲೆ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಹಣ್ಣಾಗ್ತಾವೆ. ಹಂಗೆ ಇಲ್ಲೇ ಹೊರ ಕುತ್ಕೊಂಡು ಅಡುಗೆ ಎಲ್ಲ ಮಾಡ್ಕೊಂಡಿದ್ದಾಯ್ತು ನೋಡ್ರಿ. ಪುಳಿಯೋಗರೆ ಮಾಡಿದೀವಿ ಇವತ್ತು. ಕಡಲೆ ಬೀಜ ಜಾಸ್ತಿ ಇದ್ದಾವೆ. ಅಂಕಲ್ ಹೆಂಗೆ ಟೇಸ್ಟು? ಸೂಪರ್. ಮನೆ ಊಟಕ್ಕಿಂತ ಚೆನ್ನಾಗಿ. ಹಾಂ, ಇದ್ರಾಗು ಬಾಳೆ ಎಲೆಗೆ ಹಾಕೊಂಡು ತಿಂತಾ ಇರೋದಕ್ಕೆ ಇದ್ರ ಟೇಸ್ಟೇ ಬೇರೆ, ನೆಕ್ಸ್ಟ್ ಲೆವೆಲ್ಲಾಗ ಐತೆ. ನೋಡಿ ಪುಳಿಯೋಗರೆ ನಾವು ಮಾಡಿರೋದು. ಹಿಂಗೆ ಒಳ್ಳೊಳ್ಳೆ ಅಡುಗೆ ಮಾಡ್ಕೊಂಡು ತಿಂತಾಯಿದ್ರೆ ಏನು ಸಮಸ್ಯೆ ಇರೋಲ್ಲ. ಏನು ಸಮಸ್ಯೆ ಅಂದರೆ ನಾವು ಹೋಟ್ಲು ಊಟ ತಿಂದೇ ಗ್ಯಾಸ್ಟ್ರಿಕ್ಗಳು ಬರೋದು ನಮಗೆ. ಏನು ಸಂದೀಪಣ್ಣ? ದಪ್ಪ ಆಗ್ಬಿಡ್ತಾನೆ, ಹೊಟ್ಟೆ ಬಂದ್ಬಿಡ್ತಾನೆ ಸಂದೀಪ. ಫೈನಲ್ ಆಗಿ ಸಂಜೆ 4 ಗಂಟೆ ಆದರೂ ಇಷ್ಟು ಲೋಡ್ ಆಗೈತೆ. ಇನ್ನು ಲಾಸ್ಟ್ ನೀಟ್ ಹಾಕ್ತಾ ಇದ್ದಾರೆ. ಅಷ್ಟೇ ಇಟ್ಟು ಬರೋದು. ಅದಕ್ಕಿಂತ ಸ್ವಲ್ಪ 2 ಬಾಕ್ಸ್, ಇನ್ನೊಂದು ಬಾಕ್ಸ್ ಬರ್ಬೋದು ಅದ್ರ ಮೇಲೆ ಅಷ್ಟೇ. ಇಲ್ಲಾಂದರೆ ಅಷ್ಟೇ. ಫ್ರೆಂಡ್ ಮಾತ್ರ ಸ್ವಲ್ಪ ಹೈಟ್ ಜಾಸ್ತಿ ಆಗೈತೆ. ಏನಾಗಲ್ಲ, ನಡೀತದೆ. ಅದು ಕಟ್ಟಿಂಗು ಎಲ್ಲ ಇಲ್ಲಿ ಮಾಡ್ತಾವ್ರೆ. ಹೆಂಗೆ ಮಾಡ್ತಾರೆ ಏನೇನು ಕತೆ ಎಲ್ಲ ತೋರಿಸ್ತೀನಿ ಬರ್ರಿ ನಿಮಗೆ. ಕ್ಲೀನಾಗಿ ಕಟ್ ಮಾಡಿ ಶಾಂಪೂನಲ್ಲಿ ವಾಶ್ ಮಾಡಿ ಕ್ಲೀನಾಗೆ ತುಂಬೋದು. ನೋಡಿರಿ ಫುಲ್ಲು ಲೋಡಿಂಗ್ ಕಂಪ್ಲೀಟ್ ಆಯ್ತು. ನೋಡಿ ಫಸ್ಟು ಈ ಥರ ಬಾಳೆಗೊನೆಲ್ಲ ತಂದು ನೇತಾಕ್ತಾರೆ. ಆಮೇಲೆ ಈ ಶಾಂಪಲ್ಲಿ ತೊಳಿತಾರೆ. ಡಾಲ್ನಿದೆ. ಇದಕ್ಕೆ ಶಾಂಪೂ ನೀರಿದು. ಇದನ್ನೆಲ್ಲ ಫುಲ್ಲು ವಾಶ್ ಮಾಡಿ ಆಮೇಲೆ ಮುಂದೆ ಕಳಿಸ್ತಾರೆ. ಅದು ಆಮೇಲೆ ತೋರಿಸ್ತೀನಿ. ಕಟ್ಟಿಂಗ್ ನೋಡ್ರಿ ಎಷ್ಟು ಸ್ಪೀಡಾಗಿ ಮಾಡ್ತಾರಂತ. ನೋಡಿ ಎಷ್ಟು ಫಾಸ್ಟಾಗಿ ಕಟ್ ಮಾಡ್ತಾರೆ ಅಂದರೆ ಇವಾಗ ನೋಡ್ರಿ.
ಇದು ಓಟೋ ಆಮೇಲೆ ಈ ಥರ ಶಾಂಪೂ ನೀರು ಗಲೀಜಾಗ್ಬಿಟ್ಟೈತೆ ಲಾಸ್ಟೆಲ್ಲ, ಹಂಗಾಗಿ ಅದರಲ್ಲಿ ಫುಲ್ಲು ಕ್ಲೀನಾಗಿ ವಾಶ್ ಮಾಡಿ ನೋಡಿ ಈ ಥರ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾರೆ. ಬಾಕ್ಸ್ಗೆ 14.25 kg ಏನೋ ಹಾಕ್ತವ್ರೆ ಒಂದೊಂದು ಬಾಕ್ಸ್ಗೆ. ಆ ಕಡೆ ವೇಮೆಂಟ್ ಇರುತ್ತೆ, ಅದನ್ನ ತೋರಿಸ್ತೀನಿ ನಿಮಗೆ. ತಗಡಲ್ಲಿ ತೂಕ ಮಾಡಿ ಹಾಕೋದು. ಸದ್ಯಕ್ಕೆ ನೋಡಿ ಈ ಥರ ಕವರ್ ಹಾಕ್ಬಿಟ್ಟು ಬಾಳೆಹಣ್ಣೆ ಇದ್ರೊಳಗೆ ಪ್ಯಾಕ್ ಮಾಡ್ತಾರೆ. ಎಷ್ಟು ಕ್ಲೀನಾಗಿ ಪ್ಯಾಕ್ ಮಾಡ್ತಿದ್ದಾರೆ ನೋಡಿ. ಅಲ್ಲಿ ಹೋಗೋಷ್ಟೊತ್ತು ಎಣ್ಣೆ ಹಾಕ್ಬೇಕು, ಆ ಥರ ಪ್ಯಾಕಿಂಗ್ ಮಾಡ್ತವ್ರು ಇವರು ಸುಮ್ಮನೆ ಬಾಕ್ಸ್ಗೆ ಹಾಕ್ಬಿಟ್ಟು ಬಾಕ್ಸ್ನೆಲ್ಲ ಮುಂದಕ್ಕೆ ತಳ್ತಾರೆ. ಆ ಕಡೆ ಮತ್ತು ಅದನ್ನು ತೂಕ ಮಾಡೋರು ಒಬ್ರು ಇದ್ದಾರೆ, ಮತ್ತು ಅದನ್ನು ಪ್ಯಾಕ್ ಮಾಡಿ ಮುಂದಕ್ಕೆ ಗಾಡಿಗೆ ಲೋಡ್ ಮಾಡೋರು ಬೇರೆ ನೋಡಿ ಮುಂದಕ್ಕೆ ಕಳಿಸಿದ್ದಾರೆ. ಇವಾಗ ಬಂದು ಇವು ತೂಕ ಮಾಡಿ ಮುಂದಕ್ಕೆ ಕಳಿಸ್ತಾರೆ ನೋಡಿ. ತೂಕ ಮಾಡ್ತಾ ಇದ್ದಾರೆ. ಎಷ್ಟು kg ಬರುತ್ತೆ ನೋಡೋಣ. ನೋಡಿ ಕರೆಕ್ಟಾಗಿ ಎಷ್ಟು ಬರುತ್ತೆ ಅಂದರೆ 14.25 kg ಒಂದೊಂದು ಬಾಕ್ಸು. 100-200 ಗ್ರಾಮ್ ಹೆಚ್ಚು ಕಮ್ಮಿ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಪ್ಯಾಕಿಂಗು ಅಷ್ಟೇ ಮಿಷಿನಲ್ಲಿ ಟೈಟ್ ಮಾಡೋದು ಹಗ್ಗನ ನೋಡಿ. ಇನ್ನು ಮಿಷಿನ್ ತೊಗೊಂಬಂದಿದ್ರು, ಅಲ್ಲಿಂದ ಸಾಕಿದ್ರೆ ಫುಲ್ ಲೋಡಿಂಗ್ ಕಂಪ್ಲೀಟ್ ಆಗುತ್ತೆ. ಫೈನಲಿ ಲೋಡಿಂಗ್ ಫುಲ್ಲು ಕಂಪ್ಲೀಟ್ ಆಯಿತು. ನೋಡ್ಬೋದು ಇಲ್ಲಿ ಇಷ್ಟು ಲೋಡ್ ಮಾಡಿದ್ದಾರೆ ಗಾಡಿಗೆ, ಇಷ್ಟೇ ಲೋಡ್ ಆಗೋದು. ಇವಾಗ ಇದನ್ನೆಲ್ಲ ತೊಗೊಂಡ್ಬಿಟ್ಟು ಮೇಲ್ಗಡೆ ಹಿಂಗೆ ಮುಂದೆ ಹಾಕಿದ್ರಲ್ಲ ಆ ಥರ ಹಾಕ್ತಾರೆ. ಬೆಳಗ್ಗೆ ಹಾಕಿದ್ದು ನೋಡ್ರಿ, ಆಲ್ರೆಡಿ ಒಣಗೋಗೈತೆ. ಆ ರೇಂಜಿಗೆ ಬಿಸಿಲು ಹೊಡಿತೈತೆ, ಏನೂ ಮಾಡೋಕ್ಕಾಗಲ್ಲ. ಆ ರೇಂಜಿಗೆ ಬಿಸಿಲೈತೆ, ಏನು ಬೇರೆ ಆಪ್ಷನ್ ಇಲ್ಲ, ನಾವೇನು ಮಾಡೋಕ್ಕೆ ಆಗಲ್ಲ ನೋಡಿ. ಇದನ್ನು ಹಾಕಿ ಮೇಲೆ ಹಗ್ಗ ಹಾಕಿ ತಡ್ಕೊಳಾಕ್ಬೇಕು. ಈಗ ಇಲ್ಲಿಂದ 3 ದಿವಸಕ್ಕೆ ಮಾರ್ಕೆಟಿಗೆ ರೀಚ್ ಆಗಬೇಕು ಹಿಮಾಚಲ್ಗೆ. ಫುಲ್ ಲೋಡಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಆಯಿತು. ಈ ಥರ ಮೇಲ್ಗಡೆ ಎಲ್ಲ ಬಾಳೆದೆಲೆ ಇದಾಕಿದ್ದಾರೆ, ತಗೊಂಬಂದು ಕಟ್ ಮಾಡಿಬಿಟ್ಟು ಹಗ್ಗ ತಾಡ್ಪಾಲ್ ಹಾಕೋದು ತೋರಿಸಿ ಅಂತಿರ್ತೀರ, ಬಟ್ ತೋರಿಸೋ ಟೈಮ್ ಇಲ್ಲ ಇವತ್ತು. ಹೋಗ್ತಾ ಇರ್ಬೇಕು. ನೋಡೋಣ, ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ಒಳಗೆ ಫುಲ್ ಕಂಪ್ಲೀಟ್ ಮಾಡ್ತೀವಿ. ಹಗ್ಗ ತಾಡ್ಪಾಲ್ ಹಾಕೋದು ಹೈಟು ನೋಡ್ಬೋದು. ಇಲ್ಲಿಂದ 2 ಬಾಕ್ಸ್ ಹೈಟ್ ಬಂದೈತೆ. ತಾಡ್ಪಾಲ್ ಒಂದೇ ಸಾಕಾಗುತ್ತೆ, ಆರಾಮಾಗಿ ಹಾಕ್ಕೊಂಡು ಹೋಗೋಣ. ನೋಡಿ ಆ ಕಡೆನೂ ಬಾಳೆ, ಮುಂದೆನೂ ಬಾಳೆ, ಈ ಕಡೆನೂ ಬಾಳೆ, 4 ಸೈಡು ಬಾಳೆ. ಸೆಂಟ್ರಿಗೆ ಮಾತ್ರ ಇಷ್ಟು ಬಿಟ್ಬಿಟ್ಟಿದ್ದಾರೆ ಅಷ್ಟೇ. 4 ತಾಡ್ಪಾಲ್ ಹಗ್ಗ ಹಾಕಿದ್ದೆಲ್ಲ ಆಯಿತು. ಈಗ ಅಡುಗೆ ಸಾಮಾನು ಮಾತ್ರ ಸ್ವಲ್ಪ ಮೇಲೆ ಕಟ್ತಾ ಇದ್ದೀವೆಲ್ಲ. ಕಟ್ಬಿಟ್ಟು ಇವಾಗ ಇಲ್ಲಿಂದ ಹೊರಡೋ ಟೈಮು. ಐಟಮ್ ಜಾಸ್ತಿ ಇಲ್ಲ, ಆರಾಮಾಗಿ ಹೋಗ್ಬೋದು. ನಮ್ಮ ಪರಿಸ್ಥಿತಿ ನೋಡ್ರಿ ಹಿಂಗಾಗ. ಹಗ್ಗ ತಾಡ್ಪಾಲ್ ಹಾಕೋದು ಇದೊಂದು ಗಿಟ್ಟೆಲ್ಲ ಗಲೀಜಾಗಿ ಹೋಗ್ತಾರೆ. ಮುಂದಕ್ಕೆ ಇಡಬೇಕಿತ್ತು, ಇರ್ಲಿ ಬಿಡು, ಕಟ್ಟ ಅವಶ್ಯಕತೆ ಏನಿಲ್ಲ ಅನಿಸ್ತದೆ. ಬರೀ ಇವಾಗ ಹೋಗೋಣ ಫಸ್ಟ್ ಇಲ್ಲಿಂದ. ನೋಡಿ ಯಾವ ಥರ ರೋಡಲ್ಲಿ ಬಂದಿದ್ದೀವಿ ಅಂತ. ಆ ಕಡೆ ಈ ಕಡೆ ಎಲ್ಲ ಬಾಳೆಗೊನೆ, ಬರೀ ಗಿಡಗಳೇ ಇದ್ದಾವೆ, ಬಾಳೆಗೊನೆಗಳು ಇಲ್ಲೇ ಇದ್ದಾವೆ. ಏನು ಮಾಡೋಕ್ಕಾಗಲ್ಲ. ಕಚ್ಚಾ ಮಾಲ್ ಹೊಡಿಯೋರೆಲ್ಲ ಇಂಥ ರೋಡ್ಗಳಿಗೆ ಹೊಡಿಲೇಬೇಕು. ನಾವು ಗಾಡಿಗಳು ತರಲೇಬೇಕು, ಇಲ್ಲ ಲೋಡ್ ಮಾಡೋಕ್ಕಾಗಲ್ಲ ಕಚ್ಚಾ ಮಾಲ್ನ. ಬೇರೆ ಆಪ್ಷನ್ ಇಲ್ಲದೆ ಇಲ್ಲಿ ಒಳಗೆ ಬರೋ ಪರಿಸ್ಥಿತಿ ಬಂತು. ಇಲ್ಲೊಂದು ಸ್ವಲ್ಪ ಮತ್ತು ಮುಂದೆನೂ ಹಂಗೆ ಐತೆ ರೋಡು. ಒಂದು ಸ್ವಲ್ಪ ದೂರ, ಒಂದು 1/2-3 ಕಿಲೋಮೀಟ್ರ್ ಐತೆ ಅಷ್ಟೇ. ಅದಾದಮೇಲೆ ಒಳ್ಳೆ ಟಾಪ್ ಆ್ಯಂಡ್ ಟಾಪ್ ರೋಡ್ ಸಿಗುತ್ತೆ. ಫೈನಲಾಗಿ ಲೋಡೆಲ್ಲ ಮಾಡ್ಕೊಂಬಂದು ಕಾಟ ಹಾಕ್ಸಿದ್ದೀವಿ. ಗಾಡಿ ನೋಡ್ಬೇಕು ಎಷ್ಟು ವೆಯ್ಟ್ ಬರುತ್ತೆ ಏನು ಕತೆ ಅಂತ ನೋಡೋಣ. ಕರೆಕ್ಟಾಗಿ ಪಾಸಿಂಗ್ ಲೋಡ್ ಐತೆ, ನೋಡ್ಬೋದು ಇಲ್ಲಿ ಕರೆಕ್ಟಾಗಿ ಪಾಸಿಂಗ್ ಲೋಡ್ ಐತೆ. ನಾವು ಇದನ್ನು ಕುತ್ಕೊಳ್ಳೋದು ನಿಂತ್ಕೊಳ್ಳೋದು ಮಾಡಿದಾಗ ಜಾಸ್ತಿ ಬರ್ಬೋದು. ಇದು ವೆಯ್ಟ್ ಕಮ್ಮಿ ಆಗುತ್ತೆ, ನೋಡೋಣ ಎಷ್ಟಾಗುತ್ತೆ ಏನು ಕತೆ ಅಂತ. ಬರೀ 3000ಕ್ಕೆ ಸಾಕು ಡೀಸೆಲು, ಏನಕ್ಕೆ ಎತ್ತ ಅಂತ ಗಾಡೀಲಿ ಹೋಗಿ ಮಾತಾಡೋಣ ಬರ್ರಿ. ಡೀಸೆಲ್ ಯಾಕಪ್ಪ ಬರೀ 3000ಕ್ಕೆ ಹಾಕ್ಸಿದ್ದು ಅಂದರೆ, ಗಾಡಿ ಬಂದು 240 kg ಐತೆ. ಅದ್ರ ಜೊತೆ ಡೀಸೆಲ್ 200 ಲೀಟ್ರ್ ಹಾಕ್ಸಿದ್ರೆ ಅಲ್ಲಿಗೆ ಓವರ್ಲೋಡ್ ಆಗ್ಬಿಡುತ್ತೆ. ಒಬ್ಬ ಡ್ರೈವರ್ ಕೂತ್ಕೊಂಡ್ರೆ 260. ಇವಾಗ ಆಲ್ರೆಡಿ ಓವರ್ಲೋಡೇ ಗಾಡಿ. ನಾವು 3 ಸೇರಿದ್ರೆ, ನಾವು 3 ಇಬ್ರು ಹೇಳಿದ್ರೆ ಅಂಡರ್ಲೋಡ್ ಆಗುತ್ತೆ. ಅದ್ರಲ್ಲಿ ಮತ್ತೆ 200 ಲೀಟ್ರ್ ನಾವು ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ಬಿಟ್ರೆ ಮತ್ತೆ ಇಲ್ಲಿ ನೆಕ್ಸ್ಟ್ ಬಾರ್ಡರ್ ಸಿಗುತ್ತೆ ಒಂದು 50 ಕಿಲೋಮೀಟ್ರಿಗೆ. ಅಲ್ಲಿ ಓವರ್ಲೋಡ್ ಬರ್ತದೆ, 22,000 ಫೈನ್ ಹಾಕ್ತಾರೆ. ಹಂಗಾಗಿ ಬೇಡ. ₹1 ಜಾಸ್ತಿ MP-ಲಿ ಮಹಾರಾಷ್ಟ್ರಕ್ಕಿಂತ. ಇವಾಗ ಮಹಾರಾಷ್ಟ್ರದಲ್ಲೇ ಇರೋದು ನಾವು, ಪರವಾಗಿಲ್ಲ ಅಲ್ಲೇ ಹಾಕ್ಸೋಣ. ₹200 ಹೋದ್ರೆ ಹೋಗ್ಲಿ, 22,000 ಎಲ್ಲಿ, ₹200 ಇಲ್ಲಿ, 200 ಮಿಸ್ ಆಗ್ತಾವೆ. ಅದಕ್ಕೂ ಫೈನ್ ಕಟ್ಟೋದು ಬೇಡ. ಹೋಗೋಣ, ಅಲ್ಲಿ ಹೋಗ್ಬಿಟ್ಟು ಮಹಾರಾಷ್ಟ್ರ ಬಾರ್ಡ್ರ್ ಪಾಸ್ ಮಾಡಿ MP ಒಳಗೆ ಎಂಟ್ರಿ ಆದಮೇಲೆ ಅಲ್ಲಿ ಹೋಗ್ಬಿಟ್ಟು ನಾವು ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋದ್ರೆ ಆಗುತ್ತೆ. ಇದು ಬಂದು ಮಹಾರಾಷ್ಟ್ರ ಬಾರ್ಡ್ರು. ನಮ್ಮ ಗಾಡಿ ಅಲ್ಲಿ ಪಾಸ್ ಮಾಡಿಬಿಟ್ಟು ಮುಂದೆ ಹಾಕಿದ್ದೀವಿ. ಇಲ್ಲಿ ಪೇಮೆಂಟ್ ಮಾಡಿಸಿ ಇಲ್ಲಿಂದ ಎಂಟ್ರಿ ಕೊಟ್ಟು ಬಂದ್ವಿ ಹೋಗಿ. ಇವೆಲ್ಲ ನೋಡಿ, ಇವೆಲ್ಲನೂ ಬಾಳೆಕಾಯಿ ಗಾಡಿಗಳೇ. ಎಷ್ಟಿದಾವೋ ಅಷ್ಟು ಬಾಳೆಕಾಯಿ ಗಾಡಿಗಳು ನೋಡಿ. ಬರೀ 50 kg ಡಿಫ್ರೆನ್ಸ್ ಅಷ್ಟೇ ಓವರ್ಲೋಡ್ ಬರೋಕ್ಕೆ. ಕರೆಕ್ಟಾಗಿ 19 ಟನ್ 340 kg ಬಂತು. ಗಾಡಿ ಪಾಸ್ ಆಯಿತು, ಏನು ಟೆನ್ಷನ್ ಇಲ್ಲ. 19 ಟನ್ 415 kg ಒಳಗಿತ್ತು ಅಂದರೆ ನಾವು ಅವ್ರನ್ನ ಏನು ಬೇಕಾದರೂ ಪ್ರಶ್ನೆ ಮಾಡ್ಬೋದು. 19 ಟನ್ 420 kg ಬಂತು ಅಂದರೆ ಅವ್ರಿಗೆ ಫೈನ್ ಹಾಕೋ ಅಧಿಕಾರ ಇರ್ತದೆ. ಯಾಕಂದರೆ 18 ನಮ್ಮದು ಪಾಸಿಂಗು ವಿತ್ 5% ಸೂಟ್ ಬಿಟ್ಟು ಅದಕ್ಕಿಂತ 10 kg ಓವರ್ಲೋಡ್ ಇದ್ರು ಫೈನ್ ಹಾಕೋ ಅಧಿಕಾರ ಇರ್ತದೆ. ಬಟ್ ಒಂದು 100 kg ಇದ್ರೆ ಏನು ಅವ್ರೇನು ಫೈನ್ ಹಾಕಲ್ಲ, ಬಿಡ್ತಾರೆ. 19 ಮೇಲೆ ಬಂತು ಅಂದರೆ ಪಕ್ಕ ಫೈನ್ ಹಾಕ್ತಾರೆ ಗಾಡ್ರುಗಳಿಗೆ.
ಹಂಗೂ ಹಿಂಗೂ ರಿಕ್ವೆಸ್ಟ್ ಮಾಡ್ಕೊಂಡು ಲಂಚ ಕೊಡೋಕೆ ಹೋದ್ರೂ ಕೆಲವ್ರು ಇಸ್ಕೊಂತಾರೆ, ಕೆಲವ್ರು ಇಸ್ಕೊಳಲ್ಲ, ಏನು ಮಾಡೋಕ್ಕಾಗಲ್ಲ. ಇವಾಗ ಇಲ್ಲಿಂದ MP ಎಂಟ್ರ್ ಆಗಿದ್ದೀವಿ, ಮಹಾರಾಷ್ಟ್ರ ಪಾಸ್ ಮಾಡಿ. ಇಲ್ಲಿ ಮುಂದೆ ಏನು ಕಾಣ್ತಾವೋ A to Z ಬಾಳೆಕಾಯಿ ಗಾಡಿನೇ, ಎಲ್ಲ ಬಾಳೆ ಬಾಳೆ ಬಾಳೆ. ಡೈಲಿ ಈ ಊರಾಗ ಏನಿಲ್ಲ ಅಂದರೂ 300-400 ಗಾಡಿ ಲೋಡ್ ಆಗ್ತಾವಂತೆ. ಸೀಸನ್ನಾಗೆಲ್ಲ ಜಾಸ್ತಿ, ಅನ್ ಸೀಸನ್ನಾಗ ಕಮ್ಮಿ. ಲೆಕ್ಕನೇ ಇಲ್ಲ ಬಿಡ್ರಿ. ನಾವು ನೋಡಿ ನಾವೇ ದಂಗಾಗೋದು. ಏನು ಸಂದೀಪ, ಇಂಥ ಊರು ಐತೆ ಅನ್ನೋದೇ ಗೊತ್ತಿರಲಿಲ್ಲ ಬಾಳೆಕಾಯಿ ಬೆಳೆಯೋದು ನಮಗೆ. ಯಪ್ಪ, ಹಂಗೆ ಸ್ವಲ್ಪ ದೂರ ಬಂದ್ಬಿಟ್ಟು ಇಲ್ಲೊಂದು ಹೋಟ್ಲ್ ಹತ್ರ ಸೈಡ್ಗೆ ಹಾಕಿದ್ದೀವಿ. ಅಂಕಲ್ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡಂದ್ರೆ ಮತ್ತು ಮುಂದೆ ಸಿಗೋದು ಕಷ್ಟ. ಸಿಂಗಲ್ ರೋಡಾಗ ಹೋಗಿ ಡ್ರೈವ್ ಮಾಡ್ತಾ ಇದ್ದೀವಿ. ಹಾಗಾಗಿ ಅದೇ ಅಲ್ಲೊಂದು ಬಾಳೆಕಾಯಿ ಗಾಡಿ, ಇಲ್ಲಿ ಬಾಳೆಕಾಯಿ, ಇಲ್ಲಿ ಬಾಳೆಕಾಯಿ, ಎಲ್ಲೋದ್ರೂ ಬಾಳೆಕಾಯಿ ಬಾಳೆಕಾಯಿ ಬಾಳೆಕಾಯಿ. ಇದು ಬಾಳೆಕಾಯಿ, ನೆಕ್ಸ್ಟ್ ಬರೋದು ಬಾಳೆಕಾಯಿ, ಎಲ್ಲ ಬಾಳೆಕಾಯಿ ಗಾಡಿ. ಯಾವ ರೋಡಾಗ ಹೋಗ್ತೀವಿ ನಮಗೆ ಗೊತ್ತಿಲ್ಲ. ರೋಡ್ ಅಂತೂ ಶ್ರೀಕಾಪಟ್ಟೆ ಸಿಂಗಲ್ ರೋಡು. ಅಪರೂಪಕ್ಕೆ ನಾನ್ ವೆಜ್ ತಿನ್ನೋಣ ಅಂತ ನಾನ್ ವೆಜ್ ತಿಂತಾ ಇದ್ವಿ. ನೋಡ್ಬೋದು ಚಿಕನ್ ಮಸಾಲ ತಗೊಂಡಿದ್ವಿ, ಸ್ವಲ್ಪ ಪೀಸ್ ಕಮ್ಮಿ ಹಾಕಿದ್ರು. ಒಂದು ದಾಲ್ ತಗೊಂಡಿದ್ವಿ, 2 ತಿನ್ನೋಣ ಅಂತ. ಚಿಕನ್ ಮಸಾಲಾಗಿಂತ ದಾಲೇ ಚೆನ್ನಾಗೈತೆ ಟೇಸ್ಟಲ್ಲಿ ನೋಡಿದ್ರೆ. ಅದನ್ನೇ ತಿನ್ಕೊಂಡು ಹೋಗೋಣ ಬರ್ರಿ. ಇಲ್ಲೇ ಹೋಟ್ಲ್ ಹತ್ರ ಊಟ ಮಾಡಿದ್ದು. ಗಾಡಿನೇ ಇಲ್ಲೇ ಡೀಸೆಲ್ ಹಾಕ್ಸೋಣ ಅಂತ ರಿಲಯನ್ಸ್ ಬಂಕ್ ಇತ್ತು ಪಕ್ಕದಲ್ಲೇ, ಬಂಕ್ ಹತ್ರ ಹೊಡಿತಾ ಇದ್ವಿ. ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಇಲ್ಲಿಂದ ಹೋಗ್ತಾ ಇರೋದ. ರಿಲಯನ್ಸ್ ಅಲ್ಲೇ ಇದೆ, ಯಾವುದೋ ಬೇರೆ ಬಂಕ್ ಇರಬೇಕು. ನೋಡೋಣ. ಒಟ್ಟು ಅದೇ ಹೋಟ್ಲಲ್ಲಿ ಊಟ ಮಾಡಿ ಬಂದಿದ್ದು. ಇವಾಗ ಇಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ನಾನ್ ಸ್ಟಾಪ್. ಇಲ್ಲಿಂದ HP ಬಂಕ್ ಇದು ಕರೆಕ್ಟು. ಅಲ್ಲಿಂದ ನೋಡೋದು ರಿಲಯನ್ಸ್ ಅಂದ್ಕೊಂಡೆ ನಾನು. ಫುಲ್ ಟ್ಯಾಂಕು ಡೀಸೆಲ್ ಹಾಕ್ಸಿದಾಯಿತು. 14,130 ರೂಪಾಯಿ ಹಿಡಿಸೈತೆ. ಏನೋ ಪೊಲೀಸರು ಯಾಕೋ ಅಡ್ಡ ಹಾಕ್ತಾರೆ ಗಾಡಿಗಳನ್ನೆಲ್ಲ. ಯಾರೋ CM ಬಂದವ್ರು ಅಂತ ಹಂಗಾಗಿ ಟೀಕೆ ಭಯ. ಹೋಗೋಣ ಬರ್ರಿ, ನೋಡೋಣ. ನಮ್ಮ ಗಾಡಿ ನಿಲ್ಲಿಸ್ಬೋದೇನೋ ಗೊತ್ತಿಲ್ಲ. ಬರೀ ಒಂದು 100 ಕಿಲೋಮೀಟ್ರ್ ಗಾಡಿ ಓಡ್ಸೋಕ್ಕಾಗಲಿಲ್ಲ. ಹೆವಿ ಮೈನವ್ ಇರೋಡಾಗೆ. ಹಂಗಾಗಿ ರೆಸ್ಟ್ ತಗೊಳಕ್ಕೆ ಹಿಂದಕ್ಕೆ ಬಂದು ಸಂದೀಪಂಗೆ ಗಾಡಿ ಕೊಟ್ಟಿದ್ದೀನಿ. ಸಂದೀಪಣ್ಣ ಎಷ್ಟೊಂದು 2-3 ಅವರ್ ಓಡಿಸ್ಕೊಡಿ ಸಾಕು, ಆಮೇಲೆ ಬೇಕಾದ್ರೆ ಓಡಿಸ್ತೀನಿ. ನಿದ್ದೆ ಬಂದರೆ ಗೊತ್ತಲ್ಲ, ಗಾಡಿ ಓಡಿಸ್ಬೇಡ. ಎಬ್ರಿಸ್ ಇಲ್ಲಿಂದ ಇನ್ನು ಇಂದೋರ್ 160-170 ಕಿಲೋಮೀಟ್ರ್ ಐತೆ. ಅಲ್ಲಿಂದ ಪಾಸ್ ಮಾಡ್ಕೊಂಡು ಮೊನ್ನೆ ಹೋಗಿದ್ದು ರೋಟಲ್ಲೇ ಹೋಗೋದು. ಕರೆಕ್ಟಾಗಿ ಟೈಮ್ ಬಂದು 1:30 ಆಗ್ತೈತೆ. 1 ಗಂಟೆಗೆ ನಮ್ಮ ಸಂದೀಪಣ್ಣ ಗಾಡಿ ಕೊಡ್ತು. ಇಲ್ಲೇ ಇವಾಗ 1:30 ನಿಲ್ಲಿಸಿ ಟೀ ಕುಡ್ಕೊಂಡ್ಬಂದ್ವಿ ನಾನು ಅಂಕಲು. ಇಲ್ಲಿಂದ ಹೋಗೋಣ ಬರ್ರಿ. ಇವಾಗ ಬೆಳಗಿನ ಜಾವ ಹೆಚ್ಚು ಕಡಿಮೆ 4 ಗಂಟೆವರೆಗೂ ಗಾಡಿ ಓಡಿಸಿದ್ವಿ. 4 ಗಂಟೆಗೆ ಸೈಡ್ಗೆ ಹಾಕಿ ಮಲ್ಕೊಂಡ್ಬಿಟ್ವಿ. ಇದೇ ಪೆಟ್ರೋಲ್ ಬಂಕ್ ಹತ್ರ ಸೈಡ್ಗೆ ಹಾಕಿದ್ವಿ. ಇವಾಗ ಟೈಮ್ ಬಂದು 9 ಗಂಟೆ. 8 ಗಂಟೆಗೆ ಎದ್ದಿದ್ವಿ. ಗಾಡಿಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ನಾವು ಫೇಸ್ ವಾಶ್ ಎಲ್ಲ ಮಾಡ್ಕೊಂಬರೋಷ್ಟು ಇಷ್ಟೊತ್ತಾಯಿತು. ರಾತ್ರಿ ಏನು ಕಪ್ಪ ಮಲ್ಗೋದ್ವಿ ಅಂದರೆ ಬೇಜಾನ್ ಟೈಮ್ ಆಯ್ತು. ಇನ್ನೇ 2 ದಿವಸ ಟೈಮ್ ಆಯ್ತು. ಇದೇನಂಥ ಟೈಮಿಂಗ್ ಮೇಲೆಲ್ಲ ಬಾಳೆಕಾಯಿ ಆರಾಮಾಗಿ ಹೋಗ್ಬೋದು. ಆಟ ಆಡ್ಕೊಂಡು ಡೈಲಿ 500-600 ಕಿಲೋಮೀಟ್ರ್ ಹೊಡೆದ್ರು ಸಾಕು. 24 ಅವ್ರಿಗೆ ಆರಾಮಾಗಿ ಹೋಗ್ಬೋದು. ರಾತ್ರಿ ಒಂದು 300 ಕಿಲೋಮೀಟ್ರ್ ಕವರ್ ಮಾಡಿದ್ದೀವಿ. ಇದ್ದವ್ರು ಬಿಟ್ಟು ಮುಂದೆ ಉಜ್ಜೈನ್ ಹತ್ತತ್ರ ಇದ್ದೀವಿ. ಉಜ್ಜೈನ್ಗೆ ಇವಾಗ ಇಲ್ಲಿಂದ ಒಂದು 40 ಕಿಲೋಮೀಟ್ರ್ ಐತೆ. ಅದು 4 ಲೈನ್ ಎಲ್ಲ ಇವೆ. ಒಂದು 150 ಕಿಲೋಮೀಟ್ರ್ ನೆಕ್ಸ್ಟ್ ಸಿಂಗಲ್ ರೋಡ್ ಸಿಗುತ್ತೆ. ಅದಾದಮೇಲೆ ಶಿಮ್ಲಾವರೆಗೂ 4 ಲೈನ್ ಸಿಗುತ್ತೆ. ಅದಾದ್ಮೇಲೆ ಮತ್ತೆ ಮುಂದೆ ಸಿಂಗಲ್ ರೋಡು. ಅಂತ ಏನು ಪ್ರಾಬ್ಲಮ್ ಆಗೋಂಥ ರೋಡ್ ಇಲ್ಲ. ಅಲ್ಲಿ ಹಿಮಾಚಲಕ್ಕೆ ಸ್ವಲ್ಪ ಇಕ್ಕಟ್ಟು ಅಷ್ಟೇ, ಅಷ್ಟು ಬಿಟ್ಟರೆ ಏನೇನಿಲ್ಲ. ಇವಾಗ ಇಲ್ಲಿಂದ ಹೊಳ್ಳಂಬರಿ ಸಂದೀಪಣ್ಣ. ಆಯ್ತೇನ್ರಿ ನಿದ್ದೆ? ಬೇಗ ಹಿಮಾಚಲ್ ತೋರಿಸಿ ಹಳ್ಳಿ ಕಳಿಸಿ ಅಂದ್ರೆ ಬೇಗ ಚಿಂತೆ ಆಗ್ಬಿಡೈತೆ. ನಮ್ಮ ಸಂದೀಪನ್ಗೆ ಆಗಿರೋ ಚಿಂತೆ ಯಾರಿಗೂ ಇಲ್ಲ. ಮನೆಗೆ ಹೋಗ್ಬೇಕು ನಾನು ಮನೆಗೆ ಹೋಗ್ಬೇಕು. ಮನ್ಸಾಗ ಎಷ್ಟು ಬೇಕಂಡಿದಾನ. ಹಂಗೇನಿಲ್ಲ, ನಮ್ಮ ಅದೇನೋ ಕರೆಕ್ಟ್ ಪಾಪ. ಅಂಕಲ್ ಎಲ್ಲ ಕಂಫರ್ಟಬಲ್ ಆಗಿದ್ದಿರ್ತಾನೆ, ಏನ್ ಸಮಸ್ಯೆ ಇಲ್ಲ. ನಮ್ದಂತೂ ಫ್ರೀನಪ್ಪ. ನಮ್ದಂತೂ ಇನ್ನೂ 2 ತಿಂಗಳು ಇಲ್ಲೇ ಹಿಮಾಚಲು, ಕಾಶ್ಮೀರು, ನೇಪಾಳು, ಚೀನಾ ಸುತ್ತಾಡಿದ್ರು ಯಾರು ಕೇಳಲ್ಲ. ಇನ್ನು 2 ತಿಂಗಳು ಬೇಕಾದ್ರೆ ಇಲ್ಲೇ ಇರ್ಬೋದು. ಬೆಂಗಳೂರು ಊಟಿ ಆದ್ಮೇಲೆ ಬರ್ತೀವಿ. ಬೆಂಗಳೂರಾಗ ಬಿಸಿಲು ಜಾಸ್ತಿ ಆಗತ್ತಲ್ಲ, ಅದಕ್ಕೆ ಹಿಮಾಚಲ್ ಹೊರಟೋಗ್ತಾ ಇದ್ದೀವಿ ಅಷ್ಟೇ. ಬರೀ ಇವಾಗ ಹಿಮಾಚಲ್ ಬಿಟ್ಟು ಇನ್ನೂ 45 ಕಿಲೋಮೀಟರ್ ಮುಂದೆ ಬೇರೆ ಹೋಗ್ಬೇಕು. ಹೋಗೋಣ. ಹೆವಿ ಡೇಂಜರಸ್ ರೋಡಾಗೆ. ಹೆಚ್ಚು ಕಡಿಮೆ ರೋಡ್ ನೋಡಿದ್ರೆ ನೀವು ಭಯಪಟ್ಟು ಹೋಗ್ತೀರಾ ಅಂತ ರೋಡ್ ಅದು. ತೋರಿಸ್ತೀನಿ ನಿಮ್ಗೆ. ಆ ರೋಡ್ ತೋರ್ಸಕ್ಕೋಸ್ಕರ ಈ ಟ್ರಿಪ್ ಮಾಡ್ತಾ ಇರೋದು, ಈ ಲೋಡ್ ಮಾಡ್ತಾ ಇರೋದು. ಹಿಮಾಚಲ್ದು ಸ್ನೋ ಸಿಗುತ್ತೆ ನಮ್ಗೆ, ಸ್ವಲ್ಪ ಸಿಗುತ್ತೆ, ಜಾಸ್ತಿ ಸಿಗಲ್ಲ. ಆಮೇಲೆ ನೋಡ್ಕೊಂಡು ಬಂದು ಆದ್ರೆ ಹಂಗೆ ಅಲ್ಲೇಗೆ ಟ್ರಿಪ್ ಮಾಡೋಣ ಅಂತ. ಅಪ್ಪ ಇದು ಕರ್ನಾಟಕ ಹುಬ್ಳಿ ಬೆಳಗಾವಿ ಕೆಂಬಸ್ ತಡಕಂಡ ಅಣ್ಣ ತಡಿಯೋಣ ಬೆಂಗಳೂರಿಗೆ ಬಿಡೋಣ ಅನ್ನಕ್ಕೆ.
ನನ್ಗೆ ನಿಲ್ಸಿಲ್ಲ ಒಂದ್ಸರಿ ಗೋವಾದವನು ಸೈಡ್ ಹೊಡ್ಕೊಂಬಂದು ಆಮೇಲೆ ಹೇಳಿದೆ ಲೌಡಾಕೆ ಬಲ್ ಸ್ಟಾಪ್ ಮೆಜೆಬಿ ಕಡಾಕರು ಗಾಡಿ ರಿಪೇರ್ ಹೋಗ ಮಾಲೂಮ್ ನೈತಾ. ಇವಾಗ ಹೋಗೋಣ ಬರ್ರಿ ಫಸ್ಟ್ ಇಲ್ಲಿಂದ ನಾನ್ ಸ್ಟಾಪ್ ಆಗಿ ಒಂದು 1 ಅವರ್ ಹೊಡೆದ್ಬಿಟ್ಟು 10 ಗಂಟೆಗೆ ಟಿಫನ್ ಮಾಡೋಣ. ಸಿಬ್ಬಲ್ ಇರ್ತೈತೆ. ಉಜ್ಜೈನ್ ಬೈಪಾಸ್ ಎಲ್ಲ ಪಾಸ್ ಮಾಡಿ ಲೆಫ್ಟ್ ಸೈಡ್ ಅಲ್ಲಿ ಒಂದು ಹೋಟ್ಲ್ ಐತೆ, ಅವಲಕ್ಕಿ ಸಿಗುತ್ತೆ ಇಲ್ಲಿ, ತಿನ್ಕೊಂಡು ಹೋಗೋಣ ಅಂತ. ಟೈಮ್ ಆಲ್ರೆಡಿ 10 ಗಂಟೆ ಆಗ್ತಾ ಐತೆ, ಇದ್ಬಿಟ್ರೆ ಏನು ಸಿಗಲ್ಲ ಮತ್ತೆ. ಬರ್ರಿ ಅವಲಕ್ಕಿ ತಿನ್ಕೊಂಡು ಹೋಗೋಣ. ಇಷ್ಟೊತ್ತು MP ಜರ್ನಿ ಮಾಡ್ಕೊಂಡು ಇವಾಗ MP ಬಾರ್ಡರ್ ಹತ್ರ ಬಂದಿದ್ವಿ. ಇವಾಗ ಇಲ್ಲಿ ಬಿಟ್ರೆ MP ಬಿಟ್ರೆ ರಾಜಸ್ಥಾನ ಒಳಗೆ ಎಂಟ್ರಿ ಆಗ್ಬೇಕು. ಇದು ಬಾರ್ಡ್ರು, ಇಲ್ಲಿ ಗಾಡಿ ವೇಮೆಂಟ್ ಆಗುತ್ತೆ. ಹಂಗಾಗಿ ಇವಾಗ ನಾನು ಅಂಕಲ್ ಕೆಳಗೆ ಇಳಿದು ನಡ್ಕೊಂಡು ಆ ಕಡೆಗೆ ಹೋಗ್ಬೇಕು. ಸಂದೀಪ ಗಾಡಿ ಓಡಿಸ್ಕೊಂಡ್ ಬರ್ತಾನೆ, ಯಾಕಂದ್ರೆ ಡೀಸೆಲ್ ಸ್ವಲ್ಪ ಜಾಸ್ತಿ ಐತೆ. ದಿನಾಗೂ ಇವತ್ತು 2 ಪಾಯಿಂಟ್ ಜಾಸ್ತಿ ಐತಂದ್ರೆ ಒಂದು 30-40 ಲೀಟರ್ ಜಾಸ್ತಿ ಐತೆ. 10-20 kg ವೇರಿಯೇಷನ್ ಬಂದ್ಬಿಟ್ರೆ ಸುಮ್ಮನೆ ಫೈನಾಗಿ ಕಟ್ಟೋದು. ಪಾಸ್ ಮಾಡ್ಕೊಂಡು ಬರಲಿ, ನಾವು ಮುಂದೆ ನಿಂತಿರೋಣ. ಆಮೇಲೆ ಅವ್ರಿಗೆ ಒಳಗಡೆ 300 ರೂಪಾಯಿ ಎಂಟ್ರಿ ಕೊಟ್ಬಿಟ್ಟು ಹೋದ್ರೆ ಆಗುತ್ತೆ. ನೀನು ಇಲ್ಲಿ ಬಿಟ್ರೆ ನಾನು ರಾಜಸ್ಥಾನ್ ಎಂಟ್ರಿ ಆದರೆ ಯಾವ ಬಾರ್ಡರ್ ಸಿಗಲ್ಲ. ನಾನು ಸ್ಟಾಪಾಗಿ ಹೋಗ್ತಾ ಇರೋದೆ. ಪೇಮೆಂಟ್ ಮಾಡಿಸಿ ಗಾಡಿ ತಂದು ಇಲ್ಲಿಗೆ ಹಾಕಿದ್ದೀವಿ. ಇಲ್ಲಿ ಎಂಟ್ರಿ ಕೋಡ್ ಬರಬೇಕಿತ್ತು. ಆ್ಯಕ್ಚುಲಿ ಎಂಟ್ರಿ ಕೊಡೋಕೆ ಹೋದರೆ ಅಲ್ಲಿ ಇರಲಿಲ್ಲ, ಆ ಕಡೆ ಸೈಡ್ಗೆ ಹೋಗ್ಬೇಕಂತ. ಹಂಗಾಗಿ ಸಂದೀಪ್ ಹೋಗಿದ್ದಾನೆ. ಇಲ್ಲಿ ನೋಡ್ಬೋದು, ಇದು ಗೋಡನ್ನು. ಏನೋ ಓವರ್ಲೋಡ್ ಬಂದರೆ ಮಾಲ್ ಇಳ್ಸೋಕೆ ಮಾಡಿದ್ರೆ ಗೋಡನ್ನು. ಇದೆಲ್ಲ ಪಾರ್ಕಿಂಗು, ಅಲ್ಲೆಲ್ಲ ಟಾಯ್ಲೆಟ್ಸು ಎಲ್ಲ ಫೆಸಿಲಿಟಿ ಚೆನ್ನಾಗೈತೆ. ಬಟ್ ಅದನ್ನ ಯೂಸ್ ಆಗ್ತಾ ಇಲ್ಲ. ಅದು ಎಲ್ಲೂ ಎಲ್ಲ ಲಂಚ ಅಂದ್ಕೊಂಡು ಎಲ್ಲ ಮುಚ್ಚಾಕಿ ಬರೀ ಲಂಚು ಕೂತ್ಕೊಂಡಿದ್ದಾರೆ ಇಲ್ಲ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಆಗ್ತಾ ಇಲ್ಲ ಇಲ್ಲಿ ಸದ್ಯಕ್ಕೆ. ಇವಾಗ ಬನ್ನಿ, ಇವಾಗ ಸಂದೀಪ ಬರೋವ್ರಿಗೆ ವೆಯ್ಟ್ ಮಾಡೋಣ. ಕರೆಕ್ಟಾಗಿ ಇಲ್ಲಿಗೆ MP ಮುಗಿಯುತ್ತೆ. ಇಲ್ಲಿಂದ ರಾಜಸ್ಥಾನ ಎಂಟ್ರಿ. ಇವಾಗ ಇದೆಲ್ಲ ಎಲೆಕ್ಷನ್ ಚೆಕ್ ಪೋಸ್ಟ್ ಹಾಕಿದ್ದಾರೆ ನೋಡ್ರಿ, ಜಲ್ವಾರ್ ಡಿಸ್ಟಿಕ್ಕು. ಇಲ್ಲಿಂದ ಸ್ಟ್ರೈಟ್ ಹೋಗ್ಬೇಕು ನಾವು. ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ಹೋದ್ರೆ ಹೈವೇ ಸಿಗುತ್ತೆ. ಒಂದು 30 ಐತಲ್ಲ ಸಂದೀಪ? 30 ಕಿಲೋಮೀಟ್ರ್ ಹೋದ್ರೆ ಹೈವೇ ಸಿಗುತ್ತೆ. ಹೈವೇಗೆ ಹೋದ್ಮೇಲೆ ಊಟ ಗೀಟ ಮಾಡ್ಕೊಂಡು ಅದು ಹೈವೇಲಿ ಎಲ್ಲನ ಆರಾಮಾಗೆ ಹೋಗೋಣಂತೆ. ಈಗ ಟೈಮ್ ಬಂದು ಎಷ್ಟಾಯ್ತು? ಟೈಮ್ ಓಲೆ 1:15. ಇಲ್ಲಿಂದ ನಾನ್ ಸ್ಟಾಪಾಗಿ ಹೋಗೋಣ. ಕೋಟ ಇನ್ನೊಂದು 25 ಕಿಲೋಮೀಟ್ರ್ ಐತೆ. ಇಲ್ಲೇ ಲೆಫ್ಟ್ ಸೈಡ್ಗೆ ಹಾಕಿದೀವಿ. ಇಲ್ಲಿ ಹೋಟ್ಲ್ ಐತೆ, ಊಟ ಮಾಡ್ಕೊಂಡ್ ಬರೋಣ ಅಂತ. ಸಂದೀಪಣ್ಣ ಹೌದಾ? ಕೊಡ್ಬೇಕಂತ ಡಿಸೈಡ್ ಮಾಡಿದ್ಯಾ? ಇವತ್ತು ಊಟಕ್ಕೆ ಬಂದು ಶೇವ್ ಬಾಜಿ, ಪನ್ನೀರ್ ಬುರ್ಜಿ ತಗೊಂಡಿದ್ದೀವಿ. ಪನ್ನೀರ್ ಬುರ್ಜಿ, ಇದು ಶೇವ್ ಬಾಜಿ, ಇದು ಚಪಾತಿ. ಅಂಕಲ್ ಹೆಂಗೈತೆ ಊಟ? ಚೆನ್ನಾಗೈತಲ್ಲ? ಉಪವಾಸ ಇದ್ದಿದ್ದಕ್ಕೂ ಸಾರ್ಥಕ ಸಂದೀಪ್ ಅಲ್ಲಿದ್ದ. ಒಳ್ಳೆ ಹೋಟ್ಲಿಗೆ ಹಾಕಿದ್ದಾನೆ. ಅವಾರ್ಡ್ ಕೊಡ್ಬೋದು ಸಂದೀಪನ್ಗೆ. ಒಂದು ಎಷ್ಟೋ 100 ಕಿಲೋಮೀಟ್ರಿಂದ ಹುಡುಕಿದ್ವಲ್ಲ ಹೋಟ್ಲನ್ನ. 1 ಗಂಟೆಯಿಂದ ಹುಡುಕಿದ್ವಿ, 3:15 ಸಿಕ್ಕಾಯ್ತು ಹೋಟ್ಲು. ಟೇಸ್ಟ್ ಅಂತೂ ಸಖತ್ತಾಗೈತೆ ಊಟದ್ದು. ಪನ್ನೀರ್ ಬುರ್ಜಿಗೆ ಸೈಕಾಗಿ ಹೋಗ್ಬಿಟ್ಟೆ ನಾನು. ಸೇಮ್ ಎಗ್ ಬುರ್ಜಿ ಥರ ಐತೆ. ಸಂದೀಪನ್ಗೆ ಇನ್ನ ಡೌಟು. ಎಗ್ ಬುರ್ಜಿನ ಪನ್ನೀರ್ ಬುರ್ಜಿನ ಅದು ಅಂತ. ಇಲ್ಲ, ಪಕ್ಕ ಪನ್ನೀರ್ ಬುರ್ಜಿನೇ ಅದು. ಯಾಕಂದರೆ ಇವರು ನಾನ್ ವೆಜ್ ತಿನ್ನಲ್ಲ ಇಲ್ಲಿ ರಾಜಸ್ಥಾನಕ್ಕೆ ಜಾಸ್ತಿ. ಗಾಡಿನ ಇಲ್ಲೇ ಬಿಟ್ಟೋಗಿದ್ದು. ಒಳ್ಳೆ ಊಟ ಎಲ್ಲ ಸಖತ್ತಾಗಾಯ್ತು. ಅಂಕಲ್ ಹೋಗನ್ರಾ? ಊಟ ಅಂತೂ ಹೇಳಿ ಮಾಡಿಸ್ದಂಗಿತ್ತು ಇವತ್ತು. ಕೋಟ ಭಾರತ್ ಬೆಂಚ್ ಶೋರೂಮ್ ಹತ್ರ ಬಂದ್ಬಿಟ್ಟು ಗಾಡಿ ಸೈಡ್ಗೆ ಹಾಕಿ ಯಾರ್ದು ಎಲ್ಲ ಹಾಕಿದ್ವಿ. ಈ ಬಕೆಟ್ನ ಎಲ್ಗನ ಜೋಡಿಸ್ಬೇಕಲ್ಲ, ಟ್ಯಾಗ್ ತಗೊಂಡು ಇಲ್ಲಿಗೆ ಹಾಕ್ಬಿಡ್ತೀವಿ ಇರ್ತದೆ. ಇನ್ನೊಂದು ಬಕೆಟ್ ಮೇಲೆ ಇಕ್ಕೋಣ. ಅದನ್ನ ಫುಲ್ಲು ಹೊಸದು 2 ಬಕೆಟ್ ತಗೊಂಡ್ವಿ ಇಲ್ಲಿ. ಬಾ ಸಂದೀಪ, ಇದನ್ನು ತಗೊಂಡು ಇಲ್ಲೇನೋ ತಗ್ಲಾಕ್ಬೇಕು. ಇಲ್ಲ ಸಂದೀಪ, ಒಂದು 4 ಜಾಗದ ಹಿಂಗೆ ಉಕ್ಕೊಡಿಸ್ಬಿಡ್ಬೇಕು ಕಣಿ ಒಂದು ತಗ್ಲಾಕಕ್ಕೆ ಸುಮ್ಮನೆ. ಅಲ್ಲ ಎಲ್ಗಾಗ್ತೀಯ? ಹಿಡಿಸ್ತೇನ್ರಿ, ಅದಕ್ಕೆ ಹಾಕಿ ಹೋಗ್ಲಿ. ರಾಜಸ್ಥಾನ್ ಕೋಟ RTO ನೋಡ್ಬೋದು. ಇಲ್ಲಿ ಗಾಡಿಗಳು ಅಡ್ಡ ಆಗ್ತಾವ್ರೆ ಹಿಂದೆಗಡೆ. ಅಲ್ಲಿ ಮಿರರಲ್ಲಿ ಕಾಣ್ತಾ ಬಂದು ನಿಮ್ಗೆ ರೈತಿಗೆ ನೋಡ್ರಿ ಅಲ್ಲಿ ನಿಂತವ್ರೆ ಲೋಪರ್ ನನ್ನ ಮಕ್ಳು. ಎಂತ ಕೆಲಸ ಮಾಡ್ತಾರೆ ಅಂದ್ರೆ ಹೇಳ್ತೀನಿ ನಿಮ್ಗೆ ಹೋಗ್ತಾ ನಡಿ ಸಂದೀಪ. ಈ ಗಾಡಿಗೆ 5,000 ಫೈನ್ ಹಾಕವ್ರೆ ಹೈಟ್ ಲೋಡ್ಗೆ. ಈ ಗಾಡಿಗೆ ಹೈಟ್ ಐತೆ, ನಮ್ಮ ಗಾಡಿಗೆ ಹೈಟ್ ಟೇಪ್ ಇಡು ಚೆಕ್ ಮಾಡೋರು ಎಷ್ಟು ಹೈಟ್ ಐತೆ ಅಂತ. ನಮ್ದು ಅಂಡರ್ ಹೈಟ್ ಐತೆ, ಅಂದ್ರೆ ಗಾಡಿ ನೆಲದಿಂದ 12.5 ಅಡಿ ಹೈಟ್ ಇರಬೇಕು. 12.5 ಅಡಿ ಹೈಟ್ ಇದ್ರೆ ಪಾಸಿಂಗ್, ಅದು RTO ಪಾಸಿಂಗು. ಅದ್ರ ಮೇಲಿತ್ತು ಅಂದ್ರೆ ಅವ್ರಿಗೆ ಫೈನ್ ಹಾಕೋ ಅಧಿಕಾರ ಇರ್ತದೆ. ಇನ್ನೊಂದು ಏನ್ ಹೇಳ್ತಾನೆ ಅಂದ್ರೆ RTO 5% ಸೂಟು ರಾಜಸ್ಥಾನಾಗ ನಡೆಯಲ್ವಂತೆ. ನಂದು ಗಾಡಿ ಬಂದು 18.5 ಪಾಸಿಂಗು, 19,400 ಆಲ್ ಓವರ್ ಇಂಡಿಯಾದಾಗ ಪಾಸ್ ಆಗ್ಬೇಕು ಗಾಡಿ. ಇವನ್ಗೆ ರಾಜಸ್ಥಾನಾಗ ಮಾತ್ರ ನಡೆಯಲ್ವಂತೆ 5% ಸೂಟು. ಇನ್ನು ಬೇರೆ ಕಡೆ ಎಲ್ಲ ನಡೀತದಂತೆ. ಅದನ್ನ ಕೇಳಿದ್ರೆ ಗಾಡಿ ಬಂದು ಫೋಟೋ ತಕೊಂಡು 15,000 ಫೈನ್ ಹಾಕ್ತೀನಿ ಅಂತ ಕೇಳ್ತೇನೆ. ನಾನು PDF ತೆಗೆದು ತೋರಿಸ್ತೇನೆ. ಆನ್ಲೈನಾಗ ತೆಗೆದ್ಬಿಟ್ಟು PDF 5% ಸೂಟ್ ಇಂದು ತೆಗೆದು ತೋರಿಸಿದ್ರೆ ಆಯ್ತು, ನೀನು ಇಷ್ಟು ರೂಲ್ಸ್ ಮಾತಾಡ್ತಿಲ್ಲ, ನಾನು ರೂಲ್ಸ್ ಹೇಳ್ತೀನಿ.
ರಿಫ್ಲೆಕ್ಟರ್ ಟೇಪು ಅಡ್ಡಡ್ಡ ಹಾಕ್ಬಾರ್ದಂತೆ, ಪಾಕ್ ಶೇಪ್ ಆಗಿ ಹಾಕ್ಬೇಕಂತ ಹಿಂದೆ ಡೋರ್ಗೆ, ಅದನ್ನ ತೋರಿಸ್ತಾನೆ ಬಂದು. ಅದಾದ್ಮೇಲೆ ಮುಂದೆಗಡೆ ನೇಮ್ ಬೋರ್ಡ್ ಮೇಲೆ ಶ್ರೀ ಬಾಲಾಜಿ ಅಂತ ಇರಬಾರ್ದಂತೆ, ಆಲ್ ಇಂಡಿಯಾ ಪರ್ಮನೆಂಟ್ ಅಂತ ಇರಬೇಕು. ಅದು ರೂಲ್ಸ್ ಐತೆ, ಆಲ್ ಇಂಡಿಯಾ ಪರ್ಮನೆಂಟ್ ಅಂತ ಇರ್ಬೇಕಂಕ, ಅದು ರೂಲ್ಸ್ ಐತೆ, ಒಪ್ಕೊಳ್ಳೋಣ. ಈ ನನ್ನ ಮಕ್ಳು ಫಸ್ಟ್ ರೂಲ್ಸ್ ಫಾಲೋ ಮಾಡಿದ್ರೆ ಅಲ್ಲ ನಾವು ಮಾಡೋದು. ಕೊನೆಗೆ 500 ರೂಪಾಯಿ ಇಸ್ಕೊಂಡು ಬಿಟ್ಟಾಕ್ರು. 500 ರೂಪಾಯಿ ಚಿಲ್ಲರೆ ನನ್ನ ಮಕ್ಕಳು ಇಲ್ದವೆಲ್ಲ ನಾಟಕ ಆಡ್ತಾರೆ. 500 ರೂಪಾಯಿಗೋಸ್ಕರ ಅದ್ ನಡೆಯಲ್ಲ ಇದ್ ನಡೆಯಲ್ಲ. ನಾನು ಒಂದೇ ಮಾತು ಕೇಳಿದೆ, ಈಗ ಇಂಡಿಯಾದಾಗ ನಡೆಯಲ್ಲ ಅಂತೀಯಲ್ಲಪ್ಪ, ಆಲ್ ಇಂಡಿಯಾ ಮೋಟರ್ ವೆಹಿಕಲ್ ಆಕ್ಟ್ ರೂಲ್ಸು ಇಂಡಿಯಾದಾಗ ನಡೆಯಲ್ಲ ಅಂತೀಯಲ್ಲ, ಇಲ್ಲಿ ರಾಜಸ್ಥಾನ ಪಾಕಿಸ್ತಾನಕ್ಕೆ ಸೇರಿಸಿದ್ರ ಅಂತ ಕೇಳಿ ಬಂದಿದ್ದೀನಿ ಅವ್ನಿಗೆ. ಅವನು ಹೇಳ್ತಾನೆ, ಅವೆಲ್ಲ ನಡೆಯಲ್ಲ, ಫೈನ್ ಹಾಕ್ತೀನಿ. ಈ ಲೋಪ ನನ್ನ ಮಕ್ಕಳು ಹೊರಗಡೆ ಗಾಡಿಗಳು ನೋಡಿದ್ರೆ ಸಾಕು ಎದುರಿಸ್ತಾರೆ, ಭಯಂಕರ ಎದುರಿಸ್ತಾರೆ. ಫಸ್ಟು ನಾವು ಡ್ರೈವರ್ಗಳೇನ ಎದುರ್ಕೊಂಡು ಕೈ ಕಟ್ಕೊಂಡು ಹೋದ್ರೆ ಕ್ಲೀನಾಗಿ ಕಳಿಸ್ಬಿಡ್ತಾರೆ 5,000 10,000ಕ್ಕೆ. ನಾನು 500 ರೂಪಾಯಿ ಸೆಟಲ್ಮೆಂಟ್ ಮಾಡ್ಕೊಂಡು ನಾನು ಮೊಬೈಲ್ ತೆಗ್ದೇ ತೋರಿಸ್ದೆ, ಗುರು ನೋಡಪ್ಪ ಇಷ್ಟೈತೆ ನಾನು ಪಾಸಿಂಗು, ನಾನು ಇಷ್ಟು ಪಾಸ್ ಮಾಡ್ಬೋದು ಅಂದರೆ ಅಷ್ಟು ಆಗೋದೇ ಇಲ್ಲ ರಾಜಸ್ಥಾನಿಗೆ ಅಂತ. ನಾವು ಏನು ಹೇಳೋಣ ಅವ್ರಿಗೆ. ರಾಜಸ್ಥಾನಷ್ಟು ಅಲ್ಕಟ್ RTOಗಳು ಎಲ್ಲೂ ಇಲ್ಲ ಆಲ್ ಓವರ್ ಇಂಡಿಯಾದಾಗೆ. ಅದು ಮಾತ್ರ ಗಾಡಿಯವ್ರು ಮಾತ್ರ ತಲೆಗೆ ಇಟ್ಕೊಳ್ರಿ, ಲೆಫ್ಟ್ ಎತ್ಕೊಂಡ್ಮೇಲೆ. ರಾಜಸ್ಥಾನ ಅಷ್ಟು ಕಚಡ ನನ್ನ ಮಕ್ಕಳನ್ನ RTOಗಳು ನಾವೆಲ್ಲೂ ನೋಡಿಲ್ಲ. ಬಾಯ್ ಬಿಟ್ರೆ ಸುಮ್ಮನೆ ಚಲನ್ಗಳು ಅರ್ಧ ಕೊಡ್ತಾರೆ. ಎಷ್ಟು ಗಾಡಿಗಳನ್ನ ಹಾಳು ಮಾಡ್ಬಿಟ್ಟವ್ರೆ ಇವ್ರಂತೂ ಲೆಕ್ಕಕ್ಕೆ ಇಲ್ಲ. ಇವಾಗ ನನ್ನ ಮುಂದೆ ಕಳ್ಸಿದ್ರಲ್ಲಪ್ಪ 5,000 ಅವ್ನಿಗೆ ಓವರ್ ರೈಟ್ಗೆ, ನನ್ನ ಮುಂದೆ ಗಾಡಿಗೆ 5,000 ಫೈನ್ ಬರ್ದ. ನನ್ನ ಹಿಂದೆ ಬುಲೆರೋ ಇತ್ತಲ್ಲ ಸಂದೀಪ, ಅದಕ್ಕೆ ಎಷ್ಟು ಬರ್ದಿರ್ಬೇಕು ಫೈನು? 15,000. ಐಟ್ ಇತ್ತಲ್ಲ, 15,000 ಬರ್ದ ಅಂಕಲ್ ಅದಕ್ಕೆ. ಬುಲೆರೋ ಅದು ಬುಲೆರೋ ಗಾಡಿ ಅವ್ರು ದಿನಕ್ಕೆ ಎಷ್ಟು ದುಡಿತಾರ ಅಂಕಲ್? ತಿಂಗ್ಳಿಗೆ 15,000 ದುಡಿದ್ರೆ ಹೆಚ್ಚಾಗೋಯ್ತು. ಅದ್ರಾಗೆ ಅವನು 15,000 ಫೈನೇ ಬರ್ದು ಕಳ್ಸವನೆ. ನಮ್ಮ ರಾಜಸ್ಥಾನಲ್ಲಿ ಕೂಡ ಟನಲ್ ಐತೆ ಅಂತ ನಮಗೆ ಕೋಟಾ ರೋಡ್ಗೆ ಬಂದ್ಮೇಲೆ ಗೊತ್ತಾಗಿದ್ದು. ನಮ್ಮ ಹೊಸಪೇಟೆಗಿಂತ ದೊಡ್ಡ ಟನಲ್ ಇದು, ಹೆಚ್ಚು ಕಡಿಮೆ 1 ಕಿಲೋಮೀಟರ್ ಐತೆ. ನೋಡಿ ಯಾವ ರೇಂಜ್ಗೆ ಐತೆ, ಕೊರ್ದ್ಬಿಟ್ಟು ಹಾಕಿದ್ದಾರೆ. ಹೊಸಪೇಟೆಗಿನ ದೊಡ್ಡದಿದು. ಎಮರ್ಜೆನ್ಸಿಗೆ ಆಂಬುಲೆನ್ಸ್ ಎಲ್ಲ ನಿಲ್ಸವ್ರೆ. ಒಳಗೇನಾದ್ರೂ ಕೂಡ ಅರ್ಜೆಂಟಾಗಿ ಬರ್ತಾರೆ. ಇಂಥ ಟನಲ್ಗಳು ಇನ್ನ ಭಾಳ ನೋಡವಿದಾವೆ. ಎಲ್ಲಿ ಅಂದರೆ ಹಿಮಾಚಲ್ ಪ್ರದೇಶಲ್ಲಿ. ಸದ್ಯಕ್ಕೆ ರಾಜಸ್ಥಾನಲ್ಲಿ ಒಂದು ನೋಡ್ಕೊಂಬಿಡಿ. ಹಿಮಾಚಲ್ಗೆ ಹೋಗ್ತಾ ಇನ್ನೂ ಭಾಳ ಆಗುತ್ತೆ. ಇವತ್ತು ನೈಟೆಲ್ಲ ಫುಲ್ ಡ್ರೈವ್ ಮಾಡಿಬಿಟ್ಟು ಹೆಚ್ಚು ಕಡಿಮೆ ಅಂಬಾಲಾ ಪಾಸ್ ಮಾಡಿ ಚಂಡೀಗಢ ಪಾಸ್ ಮಾಡಿಬಿಡ್ಬೇಕು. ಯಾಕಂದ್ರೆ ನಾಳೆ ಡೇ ಫುಲ್ಲು ಹಿಮಾಚಲ್ ರೋಡ್ಗಳನ್ನ ನಿಮಗೆ ಎಕ್ಸ್ಪ್ಲೋರ್ ಮಾಡ್ಕೊಂತ ಹೋಗೋಣ ಅಂತ. ಮತ್ತು ನೈಟ್ ಹೊತ್ತಾದ್ರೆ ಏನು ನೋಡೋಕ್ಕೆ ಸಿಗಲ್ಲ ಹಿಮಾಚಲಾಗೆ. ಹೋಗ್ತಾ ಇರೋದು ಹಿಮಾಚಲ್ ನೋಡೋಕ್ಕೆ ಟ್ರಿಪ್ಪು. ರಾಜಸ್ಥಾನ, ಇನ್ನು ಹರಿಯಾಣ, ಇಲ್ಲ MP ಎಲ್ಲ ದಿನ ನೋಡಿ ನಮಗೆ ಸಾಕಾಗೋಗೈತೆ. ಸಂದೀಪಣ್ಣ ದೊಡ್ಡದೈತಲ್ಲ ಟನಲು. ಹೊಸಪೇಟೆಗಿನ ಒಂದು 4 ರಷ್ಟು ಐತಲ್ಲ. ಬಾಂಬೆ ಪುಣೆ ಎಕ್ಸ್ಪ್ರೆಸ್ ವೇ ಹೈವೇಗಳಾಗ ಇದ್ದಷ್ಟು ಐತೆ ದೊಡ್ಡ ಟನಲ್. ಬಟ್ ರಾಜಸ್ಥಾನಾಗ ಇದು ಒಂದೇ ಅನ್ಸುತ್ತಿರೋ ಟನಲು. ಇಲ್ಲಿಗೆ ಟನಲ್ ಮುಗೀತು. ಸಖತ್ ದೊಡ್ಡದು ಟನಲು.